2020-26 ಹೊಸ ವರ್ಷಕ್ಕೆ ನಮ್ಮ ಟೀಮ್ ಇಂಡಿಯಾದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತದೆ. ಅದೇ ಅಗೇನೆಸ್ಟ್ ನ್ಯೂಜಿಲ್ಯಾಂಡ್ ವಿರುದ್ಧ ಮಗ. ಸೊ ಈ ಒಂದು ODI ಸೀರೀಸ್ಗೆ ನಮ್ಮ ಟೀಮ್ ಇಂಡಿಯಾದು ODI ಸ್ಕ್ವಾಡ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಒಂದು ಸ್ಕ್ವಾಡ್ ಅಲ್ಲಿ 2 ಇನ್ಫಾರ್ಮ್ ಪ್ಲೇಯರ್ಸ್ನ ಆ್ಯಡ್ ಮಾಡ್ಕೊಂಡೇ ಇಲ್ಲ. ಒಂದು ಪ್ಲೇಯರ್ನಂತೂ ಇವರು ರಿಟೈರ್ಮೆಂಟ್ನ ತಗೋಬಿಟ್ಟಿದ್ದಾರೇನೋ ಆ ರೀತಿ ಟ್ರೀಟ್ನ ಮಾಡ್ತಾ ಇರೋದು. ಯಾಕೆ ಅಂತ ಗೊತ್ತಿಲ್ಲ. ಎಂತೆಂಥ ವರ್ಲ್ಡ್ ಕಪ್ಪಲ್ಲಿ ಒಳ್ಳೊಳ್ಳೆ ಬೌಲಿಂಗ್ ಕೂಡ ಮಾಡಿದ್ದಾರೆ. ಇನ್ನೊಬ್ಬ ಪ್ಲೇಯರು ಲಾಸ್ಟ್ ಮ್ಯಾಚ್ 100 ಕೂಡ ಹೊಡೆದಿದ್ದಾರೆ. ಬಟ್ ಅವ್ರನ್ನೂ ಕೂಡ ಈ ಒಂದು ಸ್ಕ್ವಾಡಲ್ಲಿ ಹಾಕ್ಕೊಂಡಿಲ್ಲ. ಯಾವುದು ಸ್ಕ್ವಾಡ್ ಬಗ್ಗೆ ಮಾತಾಡೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ವಾಡ್ ಕೂಡ ನೋಡ್ತಾರೆ. ಶುಭ್ಮನ್ ಗಿಲ್ ಕ್ಯಾಪ್ಟನ್ ಎಂದಿನಂತೆ ಓಡಿಗೆ ಇವರಿದ್ದಾರೆ ಕ್ಯಾಪ್ಟನ್ ODI ಮತ್ತು ಟೆಸ್ಟ್ಗೆ. ಆ್ಯಂಡ್ T20 ವರ್ಲ್ಡ್ ಕಪ್ಪಿಂದ ಇವ್ರನ್ನ ಕೂರಿಸಿದ್ದಾರೆ. ಬಿಕಾಸ್ T20 ಲಾಸ್ಟ್ 17-18 ಇನ್ನಿಂಗ್ಸ್ ಅಂತೂ ಫುಲ್ ಖರಾಬ್ ಆಗಿದೆ ಇವರಿಗೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರನ್ನ 2027 ವರ್ಲ್ಡ್ ಕಪ್ವರೆಗೂ ತೆಗಿಯಂಗೆ ಇಲ್ಲ ಮಗ, ಮುಟ್ಟಂಗೆ ಇಲ್ಲ ಯಾವನು. ಆ ರೀತಿ ಬ್ಯಾಟಿಂಗ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಂತೂ ಸಕ್ಕತ್ತಾಗಿ ಸ್ಕೋರ್ನ ಮಾಡ್ತಾ ಇದ್ದಾರೆ. KL ಕೂಡ ಸ್ಕೋರ್ನ ಮಾಡ್ತಾರೆ. ಅವ್ರಿಗೆ ಸಿಕ್ಕಿರೋ ಆಪರ್ಚುನಿಟಿ ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಅವರು ಕೊಟ್ಟಿರೋ ರೋಲ್ ಎಲ್ಲನೂ ಕೂಡ ಸಕ್ಕತ್ತಾಗಿ ಫಿನಿಶ್ ಮಾಡ್ತಾ ಇದ್ದಾರೆ. ಸೊ ಡೊಮೆಸ್ಟಿಕ್ ಕೂಡ ಆಡ್ತಾ ಇದ್ದಾರೆ. ವಿಜಯ್ ಹಜಾರೆ ಅಲ್ಲೂ ಕೂಡ ರನ್ಸ್ನ ಹೊಡಿತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಮತ್ತೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ನ ಮಾಡಿದ್ದಾರೆ ಆಫ್ಟರ್ ಇಂಜುರಿ ಆದಮೇಲೆ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಎಂದಿನಂತೆ ಇದ್ದೇ ಇರ್ತಾರೆ ಟೀಮಲ್ಲಿ. ರವೀಂದ್ರ ಜಡೇಜಾ ಯಾವಾಗಲೂ ರೆಡಿ ಮಗ, ನೀವು ಬೌಲಿಂಗ್ ಕೊಡ್ತೀರಾ, ಬ್ಯಾಟಿಂಗ್ ಕೊಡ್ತೀರಾ, ಫೀಲ್ಡಿಂಗ್ ನಿಲ್ಲಿಸ್ತೀರಾ, ಎಲ್ಲ ಕಡೆ ನಾನು ರೆಡಿ ಅಂತ ಅವರು ಯಾವಾಗಲೂ ಪ್ರೂವ್ ಮಾಡಾಯಿತು. ಮೊಹಮ್ಮದ್ ಸಿರಾಜ್ ಇವರು ಕೂಡ ಇವಾಗ ಸೌತ್ ಆಫ್ರಿಕಾ ವಿರುದ್ಧ ODI ಸೀರೀಸ್ಗೆ ಸೆಲೆಕ್ಟ್ ಆಗಿರಲಿಲ್ಲ. ಒಳ್ಳೆ ಕಂಬ್ಯಾಕ್ ಅಂತಲೇ ಹೇಳ್ಬೋದು. ಹರ್ಷಿತ್ ರಾಣಾ ಬಿಡಿ ಫಿಕ್ಸ್ ಇವರು. T20 ಆಗಲಿ ODI ಆಗಲಿ ಟೆಸ್ಟ್ ಆಗಲಿ 3 ಫಾರ್ಮೆಟು ಕಣ್ಣು ಮುಚ್ಕೊಂಡಿರ್ತಾರೆ. ಆ್ಯಂಡ್ ಪ್ರಸಿದ್ಧ ಕೃಷ್ಣ ಇವರು ODI ಸೀರೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ ಸೌತ್ ಆಫ್ರಿಕಾ ವಿರುದ್ಧ. ಬಟ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಹಾಕಿದ್ರು. ಆ್ಯಂಡ್ ಕುಲ್ದೀಪ್ ಯಾದವ್ ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ. ಆ್ಯಂಡ್ ರಿಷಬ್ ಪಂತ್ ಕೂಡ ಕಂಬ್ಯಾಕ್ನ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇವರು ಕಳೆದೋಗ್ಬಿಟ್ಟಿದ್ರು ಇವ್ರಿಗೆ ಇಂಜುರಿ ಆದಮೇಲೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಇವರು ಕೂಡ ಕಂಬ್ಯಾಕ್ ಮಾಡಿದ್ದಾರೆ. ಹರ್ಷದೀಪ್ ಎಂದಿನಂತ ಇದ್ದೇ ಇರ್ತಾರೆ. ಯಶಸ್ವಿ ಜೈಸ್ವಾಲ್ ಇವರಂತೂ ಕಣ್ಣು ಮುಚ್ಕೊಂಡು ಹಾಕೊಳ್ಳೇಬೇಕು. ಎಲ್ಲ ಕಡೆ ರನ್ಸ್ ಅಂತೂ ಹೊಡಿತಾನೇ ಇದ್ದಾರೆ. ಇದು ಮಗ ಟೀಮ್ ಇಂಡಿಯಾದು 15 ಮೆಂಬರ್ಸ್ದು ಸ್ಕ್ವಾಡು. ಬಟ್ 2 ಪ್ಲೇಯರ್ ಓಕೆನಾ, ಮೊಹಮ್ಮದ್ ಶಮಿ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಈ ಇಬ್ಬರು ಪ್ಲೇಯರ್ನ ಮಿಸ್ ಮಾಡ್ಕೊಂಡಿರೋದು ಟೀಮ್ ಇಂಡಿಯಾ. ಮೊಹಮ್ಮದ್ ಶಮಿ ಅಂತೂ ಫುಲ್ ಅವರೇನೋ ರಿಟೈರ್ಮೆಂಟ್ನ ತೊಗೊಂಡಿರಬೇಕು ಆ ಥರ ಒಂದು ಟ್ರೀಟ್ನ ಮಾಡ್ತಾರೆ ಅವ್ರಿಗೆ. ಬಿಕಾಸ್ ಅವ್ರಿಗೆ ಇಂಜುರಿ ಕೂಡ ಆಗಿತ್ತು. ಆಲ್ಮೋಸ್ಟ್ 1 ವರ್ಷ ಮೇಲೆ ಜಾಸ್ತಿನೇ ಆಯಿತು ಅಂತ ಅನ್ಸುತ್ತೆ. ಬಟ್ ಅವ್ರು ಟೀಮ್ ಇಂಡಿಯಾಗಿನ ಕಂಬ್ಯಾಕ್ ಮಾಡೋಕ್ಕಾಗಿಲ್ಲ. ಡೊಮೆಸ್ಟಿಕಲ್ಲಂತೂ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಟೀಮ್ ಇಂಡಿಯಾ ಸೆಲೆಕ್ಟರ್ಸ್ ಅಂತೂ ಅವ್ರ ಮೇಲೆ ಕಣ್ಣಂತೂ ಅವ್ರನ್ನ ನೋಡ್ತಾನೆ ಅಂತಲೇ ಹೇಳ್ಬೋದು. ನಾವು ಎಲ್ಲ ಕಡೆಯಿಂದ ಅವ್ರನ್ನ ಅದುಮ್ತಾ ಇದ್ದಾರೆ. ಸೊ ನೋಡಬೇಕು. ಬಟ್ ಋತುರಾಜ್ ಗಾಯಕ್ವಾಡ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಲಾಸ್ಟ್ ಮ್ಯಾಚ್ ODI ಸೀರೀಸಲ್ಲಿ 100 ಕೂಡ ಹೊಡೆದ್ರು. ಬಟ್ ಅವರು ಕೂಡ ಡ್ರಾಪ್ ಮಾಡಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಟೀಮ್ ಇಂಡಿಯಾದು ಫ್ಯೂಚರು. ಸೊ ನ್ಯೂಜಿಲ್ಯಾಂಡ್ ವರ್ಸಸ್ ಇಂಡಿಯಾ ಈ ಒಂದು ಸೀರೀಸಲ್ಲಿ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಸೊ ಈ ಒಂದು ಲೀಸ್ಟಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೋತೀರಾ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾನೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.